Kannada, my brother will translate. Yeah. See, pan India traveling now, so little confusion. No problem, sir. You say I'll just speak. See, first of all, I just want to say, few years back before lockdown, me and Yuvraj, a lot of people know we were very close to Sir Apu sir. With his blessings only, whenever I have come to do any Kannada film, I should specifically spend a lot of time. मैं उनके साथ बहुत सारा वक्त गुजारता था. But Raghavendra Rajkumar sir, today morning only I had a word with him. His blessings are there. His entire family's blessings are there with us. And आज मैं ये कहना चाहता हूँ, अप्पू सर आज भी अपने साथ है यहाँ पर. ಖಂಡಿತ ಯಾವತ್ತಿಗೂ ಕೂಡ ಕನ್ನಡಿಗರ ಮನಸ್ಸಲ್ಲಿ ಅವ್ರು ಮಾಡಿರುವಂಥ ಕೆಲಸದಲ್ಲಿ ಅವರು ನಮ್ಮ ಜೊತೆಗೆ ಜೀವಂತವಾಗಿದ್ದೇ ಇರ್ತಾರೆ. ಸೊ ಇವತ್ತು ಕೂಡ ಅವರ ಬ್ಲೆಸ್ಸಿಂಗ್ಸ್ ನಿಮ್ಮ ಸಿನಿಮಾಗೆ ಖಂಡಿತವಾಗ್ಲೂ ಇದೆ. ರಾಘವೇಂದ್ರ ರಾಜ್ಕುಮಾರ್ ಸರ್ ಜೊತೆ ಕೂಡ ನೀವು ಮಾತಾಡಿದ್ರಿ ಅಂತ ಹೇಳಿದ್ರಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ವಿತ್ ದ್ಯಾಟ್ ನಮ್ಮ డైరెక్టర్ సార్ ఎస్ ఇండియా వాళ్ళకి అందరికీ సారి నాకు కన్నడ రాదు ఏమి అనుకోవద్దండి. నేను దేవుడు మగధీరా నుంచి ట్రావెల్ అవుతా ఉన్నాం. ఒక మంచి సినిమా చేయాలని వెయిట్ చేస్తూ నాలుగు ఇద్దరు కలిసి చేసాము. చాలా బాగా వచ్చిన సినిమా. ఈ సినిమాని ఉమ్మాలి వాళ్ళు రిలీజ్ చేయడం చాలా హ్యాపీగా ఉంది మాకు కన్నడలో. చాలా గ్రేట్ అండి మాకు వైజాగ్. ఈ సినిమా సాగే కదండి. ఆర్ఆర్ చూస్తే చాలా బ్రహ్మాండంగా ఉంటుందండి. ఆర్ఆర్ చాలా బాగా చేశాడు. ఆర్ఆర్ सबसे पहले मैं ये कहना चाहता हूँ, आप सब ने बाहुबली, आरआर, राजमौली सर की सारी फिल्में देखी है. ये उनका को डायरेक्टर. इसकी पर्सनालिटी से मत जाओ, पर्दे पे दिखाता है ये कौन है. ओके, చాలా థ్యాంక్స్ అండి. యువరాజ్ గారు కూడా ఫుల్ సపోర్ట్ ఇచ్చారు పక్కన ఉండి. చాలా హ్యాపీగా ఉందండి. కన్నడలో డెఫినెట్గా బాగా ఆడుతుంది అనుకుంటున్నాము. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮ್ಮಲ್ಲೊಂದು ಮಾತು ಇದೆ. ನಮಸ್ಕಾರ. ಇವತ್ತು ಈ ಕಾರ್ಯಕ್ರಮಕ್ಕೆ ನೀಡಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೂ ಮತ್ತು ನಮ್ಮ ಹಿತೈಷಿಗಳೆಲ್ಲರೂ ಬಂದಿದ್ದೀರಾ, ಭಾಳ ಸಂತೋಷ. ಇವತ್ತು ಮೊದಲನೇದಾಗಿ ಏನು ನಮ್ಮ ಸಿನಿಮಾ ಅಹೋ ವಿಕ್ರಮಾರ್ಕ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಆಮೇಲೆ ಈ ಚಿತ್ರತಂಡದವರು ಎಲ್ಲರೂ ಕೂಡ ಭಾಳ ಶ್ರಮ ಪಟ್ಟಿದ್ದಾರೆ. ಭಾಳ ಶ್ರಮ ಇದೆ ಈ ಸಿನಿಮಾದಲ್ಲಿ. ಇವತ್ತು ನಮ್ಮ ದೇವಿಲ್ ಸರ್ ಆಗಿರ್ಬೋದು, ಸತತವಾಗಿ 2.5 ವರ್ಷ ಕಷ್ಟಪಟ್ಟು ತೆಗೆದಿರ್ತಕ್ಕಂಥ ಒಂದು ಸಿನಿಮಾ. ಈ ದೇವಿಲ್ ಅವ್ರು ಹೆಂಗೆ ಅಂತಂದರೆ ಇವಾಗ ಪ್ಯಾನ್ ಇಂಡಿಯಾ ಸ್ಟಾರ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಭಾಷೆಗಳಲ್ಲೂ ಕೂಡ ಕನ್ನಡ, ತಮಿಳ್, ತೆಲುಗು, ಹಿಂದಿಯಲ್ಲಿ ಎಲ್ಲದರಲ್ಲೂ ಕೂಡ ಮಾಡಿದ್ದಾರೆ ಆ್ಯಕ್ಟಿಂಗ್. ಸೊ ಇದು ಅವ್ರ ಓನ್ ಪ್ರೊಡಕ್ಷನಲ್ಲಿ ಇವತ್ತೆಲ್ಲ ನಾವೆಲ್ಲ ಸೇರ್ಕೊಂಡು ಒಂದು ಚಿತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. ಆಮೇಲೆ ಕನ್ನಡಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳನ್ನು ನಮ್ಮ ದೇವಿಲ್ ಅವ್ರು ಮಾಡಿದ್ದಾರೆ. ಆಮೇಲೆ ಪೇಟ ತ್ರಿಕೋಟಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಬಾಹುಬಲಿ, ಆಮೇಲೆ ಮಗಧೀರ, ಆಮೇಲೆ ರಾಜಮೌಳಿ ಅವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಡೈರೆಕ್ಟರು. ಅವರು ಮೇಡಮ್ ಹೇಳಿದಾಗೆ ಕೀರ್ತಿ ಚಿಕ್ಕರಿದ್ರು ಮೂರ್ತಿ ಹೇಳಿದ್ರಲ್ಲ, ಅದು ಕೀರ್ತಿ ಚಿಕ್ಕರಿದ್ರು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳಿದ್ರಲ್ಲ. ಸೊ ಆ ರೀತಿ ಅವರು. ಆಮೇಲೆ ರವಿ ಬಸ್ರೂರ್ ಸರ್ ಯಾರು ಗೊತ್ತಿಲ್ಲ, ಅವ್ರು ನೋಡಿದ್ರೆ ಗೊತ್ತಾಗಲ್ಲ, ಬಟ್ ಅವ್ರ ಹೆಸರು ಮಾತ್ರ ಫುಲ್ ಇಂಡಿಯಾದಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ. ರವಿ ಬಸ್ರೂರ್ ಅಂತಲೇ ಗೊತ್ತಾಗ್ಬಿಡುತ್ತೆ. ಸೊ ಸಲಾರ್ ಮೂವಿ, ಆಮೇಲೆ ಸಲಾರು, KGF, ಮಾರ್ಟಿನು, ಈ ಥರ ನನ್ನ ಸ್ನೇಹಿತರಂತ ಧ್ರುವ ಸರ್ಜಾ ಅವ್ರ ಜೊತೆಲಿ ಮಾತಾಡಿದೆ. ಒಂದು ವೀಡಿಯೋ ಮಾಡ್ಕೊಳ್ತೀವಿ ಸರ್, ಒಂದು ಬೆಸ್ಟ್ ವಿಶಸ್ ಮಾಡಿ ಕಳಿಸಿ ಅಂತ. ಅವ್ರಿಗೆ ಹೇಳಿದೆ ರವಿ ಬಸ್ರೂರ್ ಸರ್ ಬರ್ತಾರೆ ಅಂದರೆ ನಮ್ಮ ಡೈರೆಕ್ಟ್ರಪ್ಪ ಅಂತ ಹೇಳ್ತಾಯಿದ್ರು. ಸೊ ಅವರು ಬರಬೇಕಿತ್ತು, ಬಟ್ ಅವ್ರು ಬಾಂಬೆಯಲ್ಲಿ ಪ್ರಮೋಷನ್ಸ್, ಅವ್ರ ಫಿಲಮ್ ಪ್ರಮೋಷನ್ಸಲ್ಲಿ ಅವ್ರು ಬ್ಯುಸಿಯಾಗಿದ್ದಾರೆ. ಸೊ ಇದೆಲ್ಲ ಕರ್ನಾಟಕದಲ್ಲಿ ಅತ್ಯಂತ ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡಿರ್ತಕ್ಕಂಥ ನಮ್ಮ ದೇವಿಲ್ ಅವ್ರಿಗೆ ನಮ್ಮ ಕನ್ನಡದ ಭಾಷೆ ಬಗ್ಗೆ ಅತ್ಯಂತ ಗೌರವ ಆಯಿತು ಮೊದಲನೇದಾಗಿ. ಆಮೇಲೆ ಕೊನೆ ಬಾರಿ ಅವ್ರು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾಗೂ ಕೂಡ ನಮ್ಗೆ ಹೇಳ್ಕೊಳ್ಳಿಕ್ಕೆ ದುಃಖ, ಬಟ್ ಆದರೂ ಕೂಡ ಹೇಳ್ಕೊಳ್ತೀವಿ. ಅದು ಕೊನೆ ಬಾರಿ ಅಷ್ಟೇ. ಆ ವರ್ಷ ಆ ಒಂದು ತಿಂಗಳಾದ ನಂತರ ಅವರು ಹೋಗ್ತಿರೋಗ್ಬಿಟ್ಟು ಪುನೀತ್ ಸರ್ ನಮ್ಮನ್ನೆಲ್ಲ ಆಗಲಿ ಹೋಗೋರು. ಸೊ ಆ ಸಂದರ್ಭದಲ್ಲಿ ನಾವೆಲ್ಲ ಒಂದ್ಸರಿ ನಾನು ಮತ್ತು ದೇವಿಗಿಲ್ರವರು ಮತ್ತು ನಮ್ಮ ವಿನೋಬ ನಗರಲ್ಲಿ ನಮ್ಮ ಲೀಡರ್ ಜಾಕು ನಾವೆಲ್ಲ ಹೋಗಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಬರ್ಡೇ ವಿಶ್ ಮಾಡಿಬಿಟ್ಟು ಬಂದಿದ್ವಿ ಅವಾಗ. ಸೊ ನಮಗೆ ಭಾಳ ಸಂತೋಷ ಆಯಿತು. ಅವರು ಕೂಡ ಸಾಕಷ್ಟು ಬೆಂಬಲ ಪ್ರೋತ್ಸಾಹ ನಮ್ಮ ದೇವಿಗಿಲ್ ಅವರು ನೀಡಿದರು. ಆಮೇಲೆ ನಾನು ಕೂಡ ಕೇಳ್ಕೊಂಡೆ, ಸರ್ ನಿಮ್ಮ ಫಿಲಮಲ್ಲಿ ನಮ್ಮ ಅಕ್ಕನ ಮಗನಿಗೆ ಒಂದು ರೋಲ್ ಕೊಡಿ, ಹಂಗೆ ನಮ್ಮ ದೇವಿಗಿಲ್ ಸರ್ಗೂ ಒಂದು ರೋಲ್ ಕೊಡಿ ಅಂತ ನಾನು ಕೂಡ ರಿಕ್ವೆಸ್ಟ್ ಮಾಡಿದ್ದೆ. ಸೊ ಇವತ್ತು ಅವ್ರು ನಮ್ಮ ಜೊತೆಲಿಲ್ಲ, ಅದೇ ನಮ್ಮ ಮನಸ್ಸಲ್ಲಿ ಅವ್ರು ಯಾವತ್ತೂ ಬದುಕಿರ್ತಾರೆ ಅಂತ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇವತ್ತು ಅಷ್ಟೇ ನಮ್ಮ 3 ವರ್ಷ ಥಿಯೇಟರ್ ಎದುರುಗಡೆ ನೋಡಿದ್ರೆ ಅವ್ರದ್ದೊಂದು ಪುತ್ಥಳಿ ಇದೆ. ನೀವೆಲ್ಲರೂ ನೋಡಿರ್ಬೋದು ಅನ್ಸುತ್ತೆ, ಅವ್ರದ್ದೊಂದು ಪುತ್ಥಳಿ ಇದೆ.
ಸೊ ನಮ್ದು ಅದೇನಂದರೆ ಹೆಮ್ಮೆ, ನಮ್ಮ ಕ್ಷೇತ್ರದಲ್ಲಿ ಅವ್ರ ಪುತ್ಥಳಿಗಳು ಎಲ್ಲೇ ಸ್ಥಾಪನೆ ಮಾಡಿದ್ರು ಕೂಡ ನಮಗೊಂದು ಹೆಮ್ಮೆ. ನಮ್ಮ ಪುನೀತ್ ಅವ್ರದ್ದು, ನಮ್ಮ ಅಪ್ಪ ಅವ್ರದ್ದು, ಅವ್ರನ್ನ ನಾವು ಆ ಸ್ಟ್ಯಾಚ್ಯೂ ನೋಡ್ಕೊಂಡು ಹೋಗಿ ಏನೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗೋದು, ಅವ್ರು ಸ್ಟ್ಯಾಚ್ಯೂ ನೋಡ್ಕೊಂಡು ಹೋದ್ರೆ ನಮ್ಗೆ ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ನಮ್ಮೆಲ್ಲರೂ ಕೂಡ ನಿಜವಾಗ್ಲೂ ನಾವೇನೋ ಸುಮ್ಮನೆ ಒಬ್ರು ಆ್ಯಕ್ಟ್ರು ಅವ್ರು ಇವತ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಮಾತಾಡೋದಲ್ಲ. ನಿಜವಾಗ್ಲೂ ಅಯ್ಯಪ್ಪ ದೇವತಾ ಮನುಷ್ಯನೇ, ನಿಜವಾಗ್ಲೂ ಸಾಕಷ್ಟು ಜನರಿಗೆ ಸಹಾಯ ಮಾಡಿ ಇವತ್ತು ತಂದೆಗೆ ತಕ್ಕ ಮಗ ಅಂತ ಅನ್ಸ್ಕೊಂಡಿರ್ತಕ್ಕಂಥವ್ರು, ತಂದೆನ ಮೀರಿಸಿದ ಮಗ ಅಂತ ಕೂಡ ಹೇಳೋದು ತಪ್ಪಾಗಲ್ಲ ಅನ್ಸುತ್ತೆ. ಅಷ್ಟೊಂದು ಅಭಿಮಾನಿಗಳನ್ನ ಅಂದ್ಕೊಂಡಿದ್ದಾರೆ, ಅವನ್ನೆಲ್ಲ ನೋಡಿ ನಮ್ಗೆ ಇನ್ಸ್ಪಿರೇಷನು. ನಾವು ಅದ್ರಲ್ಲಿ ಅಟ್ಲೀಸ್ಟ್ 50% ಅದು ರೀಚ್ ಆಗ್ತೀವ ಅಂತ ನಮಗೂ ಕೂಡ ಒಂದು ಅನಿಸ್ತಾ ಇರುತ್ತೆ ಯಾವಾಗಲೂ. ಸೊ ಈಗ ಫಿಲಮ್ ಬಗ್ಗೆ ಆದರೆ ಇಷ್ಟೊತ್ತು ಮಾತಾಡಿದ್ದೀವಿ, ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಮತ್ತು ಈ ಸಿನಿಮಾವನ್ನು ಎಲ್ಲರೂ ಬಂದು ನೋಡಿ ಇದಕ್ಕೆ ಪ್ರೋತ್ಸಾಹವನ್ನು ನೀಡಿ, ಬೆಂಬಲವನ್ನು ನೀಡಿ. ಇವತ್ತು ನಾನು ಮೊದಲನೇದಾಗಿ ನೀವು ಯಾರೋ ಹೇಳಿದ್ರು ಕನ್ನಡದಲ್ಲಿ ಮಾತಾಡಬೇಕು ಅಂತ, ಕರೆಕ್ಟು. ನಾನು ಇವ್ರಿಗೆ ಹೇಳಿದೆ, ಬೇರೆ ಯಾವ ಭಾಷೆಯಲ್ಲೂ ಟೀಸರು ಸಾಂಗ್ ಎಲ್ಲ ಬಿಡಬೇಡಿ, ದಯವಿಟ್ಟು ಕನ್ನಡಲ್ಲೇ ಇರಲಿ. ಕನ್ನಡ ಟೀಸರು, ಕನ್ನಡ ಸಾಂಗು, ಬೇರೆ ಯಾವ ಭಾಷೆಯಲ್ಲೂ ಬೇಡ. ಯಾಕಂದರೆ ಯಾವಾಗಲೂ ನಾನೇ ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ. ಯಾವ ಬೇರೆ ಭಾಷೆನೂ ಬೇಡ, ಬೇರೆ ಭಾಷೆ ಬೇರೆ ರಾಜ್ಯಗಳಲ್ಲಿ ಅಲ್ಲಿ ರಿಲೀಸ್ ಮಾಡ್ಕೊಂಡು ಅಲ್ಲೇ, ಅಂದರೆ ಬೇರೆ ಭಾಷೆ ಬಗ್ಗೆ ನಮ್ಗೆ ಅಗೌರವ ಇಲ್ಲ. ಎಲ್ಲ ತಮಿಳಾಗಲಿ, ತೆಲುಗು ಆಗಲಿ, ಹಿಂದಿ ಆಗಲಿ, ಎಲ್ಲ ಭಾಷೆಗಳಲ್ಲೂ ನಮ್ಗೆ ಗೌರವ ಇದೆ. ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ರವಿ ಬಸರೂರು ಸರು, ಆಮೇಲೆ ಪೇಟ ತ್ರಿಕೋಟಿ ಸರು, ಆಮೇಲೆ ಎಲ್ಲರೂ ಕೂಡ ಬಂದು ನಮಗೆ ಬೆಂಬಲ ನೀಡಿದ್ದೀರಾ. ತುಂಬ ಸಂತೋಷ ಆಯಿತು ಸರ್ ನೀವು ಬಂದಿದ್ದಕ್ಕೆ. ನಿಮ್ಮ ಹೆಸರು ಕೇಳ್ತಾ ಇದ್ರೆ ನಮ್ಗೆ ಒಂಥರ ವೈಬ್ರೇಷನ್ ಸಿಕ್ಕಾಪಡಿ. ರವಿ ಬಸರೂರು ಅಂದರೆ ಸಲಾರು, KGF, ಮಾರ್ಟಿನ್, ಬರೀ ಇಂಥ ಸಿನಿಮಾಗಳೇ ಬಟ್ ಉಗ್ರಪ್ಪು, ಅದ್ರಲ್ಲಿ ಏನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಏನು ಮ್ಯೂಸಿಕ್ ಕೊಟ್ಟಿದ್ದೀರಾ ಸರ್ ನೀವು ನಿಜವಾಗ್ಲೂ. ನಾನೇನಾದರೂ ಎಲ್ಲರೂ ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ, ನಮ್ಮ ತಂದೆ ತಾಯಿ ಹೇಳ್ತಾರೆ, ಸುಮ್ಮನೆ ನಮ್ಮ ತಂದೆ ತಾಯಿಗಳು ಬೇರೆ ಅಪ್ರೋಚ್ ಮಾಡ್ತಾರೆ, ಇವ್ರಿಗೊಂದು ಫಿಲಮ್ ಮಾಡಿಸಿ ಸರ್ ಅಂತ ಹೇಳ್ಬಿಟ್ಟು. ಈಗ ನಾನು ಬೇಡಪ್ಪ, ರಿಯಲ್ ಲೈಫ್ ಬೇಡ, ರಿಯಲ್ ಲೈಫ್ ಹೀರೋ ಆಗೋಣ, ರಿಯಲಲ್ಲಿ ಬೇಡ, ರಿಯಲ್ಗೆ ಹೋಗೋಣ ಅಂತ ಆಫೀಸಲ್ಲಿ ಬಂದು ಇವ್ರು ಹೆಂಗೆ ಕೂತ್ಕೋತಾರೆ ನಿಮ್ಮ ಆಫೀಸಲ್ಲಿ ಬಂದ್ಬಿಟ್ಟು ಆ ಥರ ಬೆಳಿಗ್ಗೆಯಿಂದ ಸಾಯಂಕಾಲ ನಿಮ್ಮ ಜೊತೆ ಕೂತ್ಕೊಂಡು ಒಳ್ಳೆ ಮ್ಯೂಸಿಕ್, ಇಂಡಿಯಾಲೇ ಬೆಸ್ಟ್ ಮ್ಯೂಸಿಕ್ ಬರೋ ಥರ ಮಾಡಿಸ್ಬಿಡ್ತಾರೆ ಸರ್. ಅದರಿಂದ ಥ್ಯಾಂಕ್ ಯು ತಾವೆಲ್ಲ ಬಂದು ಬೆಂಬಲ ನೀಡಿದ್ದಕ್ಕೆ. ಎಲ್ಲರೂ ಕೂಡ ವಿಕ್ರಮಾರ್ಕಾಗೆ ನಿಮ್ಮ ಸಿನಿಮಾ ಅಂತ ಹೇಳ್ಬಿಟ್ಟು ಇವೆಲ್ಲ ಬೆಂಬಲ ನೀಡಬೇಕು. ಯಾಕಂದರೆ ದೇವಗಿಲ್ ಅವರು ನಮ್ಮ ಜೊತೆಲಿ ಯಾವತ್ತು ಎಲ್ಲ ಕಾರ್ಯಕ್ರಮಗಳಿಗೂ ಬಂದು ನಮಗೆ ಬೆಂಬಲ ನೀಡಿ ನಮ್ಮ ಜೊತೆ ನಿಂತದ್ದವರು. ಅದಕ್ಕೆ ನಾವು ನಮ್ಮ ಕುಟುಂಬದವರು ಅಂತ ಹೇಳ್ಕೊಂಡು, ನಮ್ಮ ಕುಟುಂಬದ ಕಾರ್ಯಕ್ರಮ, ನಮ್ಮ ಕುಟುಂಬದ ಸಿನಿಮಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಬೆಂಬಲ ನೀಡಬೇಕು ಅಂತ ನಾನು ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವರಿಗೆ ರವಿ ಅನ್ನುವಂಥ ಹೆಸರು ಹೇಗೆ ಬಂತು ಅಂತ ಒಂದು ಹೇಳಿದ್ರಲ್ಲ, ಆ ವಿಡಿಯೋ ನೋಡಿರ್ತೀವಿ. ಇಂತಹ ಕೃತಜ್ಞತೆ ಬಹುಶಃ ಅವ್ರನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅಂದರೆ ತಪ್ಪಾಗಲ್ಲ. ಸರ್, ನಿಮಗೆ ಖಂಡಿತವಾಗ್ಲೂ ಈ ಸಿನಿಮಾ ಯಾಕೆ ಇಂಪಾರ್ಟೆಂಟ್ ಆಯಿತು ಅಂತ ಅನಿಸುತ್ತೆ ಸರ್? ಈ ಸಿನಿಮಾ ಯಾಕಂದರೆ ನಾನು ಸಿನಿಮಾ ಮಾಡಬೇಕಂತ ನನ್ನ ನಿರ್ದೇಶನ ಒಂದು 5 ಸಿನಿಮಾ ಮುಗಿಸಿದ್ದೀನಿ. ಆ ಪ್ರತಿ ಸಿನಿಮಾಕ್ಕೆ ನಾನು ಹೊರಟವಾಗಲೂ ಆ ಥರದವ್ರು ಒಬ್ಬೊಬ್ಬರು ಕಣ್ಣು ಎದುರಿಗೆ ಬರ್ತಾ ಇರ್ತಾರೆ. ಆ ಟೈಮ್ ಅಷ್ಟೇ ನಾವು ಕಡಲ್ ಅಂತ ಸಿನಿಮಾ ಮುಗಿಸಿ ಬಂದಿದ್ವಿ. ಆ ಟೈಮಲ್ಲಿ ಇವ್ರು ನಮ್ಮ ಮನೆಗೆ ಬಂದರು. ಸೊ ಅವರು ಆ ಹಂಬಲ್ನೆಸ್, ಅದಾದ್ಮೇಲೆ ಸ್ಕ್ರೀನಲ್ಲಿ ನೋಡಿದವಾಗ ಭಯ ಆಗ್ತಾ ಇತ್ತು, ಏನು ಈ ರೀತಿಗಿದೆ, ಇವರು ಹಿಂಗಿದ್ದಾರೆ ಸಿಂಪಲ್ ಆಗಿ ಅಂತ. ಸೊ ಬಂದು ಅವ್ರು ಅಪ್ರೋಚ್ ಆಗಿದ್ದ ರೀತಿ, ಅದಾದಮೇಲೆ ಸಿನಿಮಾ ಬಗ್ಗೆ ಒಂದು ಸಿನಿಮಾ ಆಗುತ್ತೆ ಅಂತ ಹೇಳಿದ್ರೆ ಅದರಿಂದ ಹತ್ರ 3,500-4,000 ಜನ ಬದುಕ್ತಾರೆ, 4,000 ಕುಟುಂಬ ಬದುಕುತ್ತೆ. ಇದೊಂದೇ ಆ್ಯಂಗಲ್ ನಾನು ನೋಡ್ತಾ ಇರೋದು. ಸೊ ಅಷ್ಟು ಜನರು ಒಂದು ಹಂಬಲ್ ಆಗಿ ಬಂದು ಸಿನಿಮಾ ಮಾಡ್ತಾ ಇದ್ದೀವಿ, ಈ ಥರ ಒಂದು ವಿಭಿನ್ನ ರೀತಿಯಲ್ಲಿ ಟ್ರೈ ಮಾಡಿದ್ದೀವಿ, ನಿಮ್ಗೆ ಸಪೋರ್ಟ್ ಬೇಕು ಅಂತ ಹೇಳಿದವಾಗ ಆ ಆ್ಯಂಗಲಲ್ಲಿ ಇದರಿಂದ ಒಂದಿಷ್ಟು ಜನ ಬದುಕ್ತಾರಲ್ಲ, ಇದಕ್ಕೆ ಯಾಕೆ ನಾನು ದಾರಿ ಆಗಬಾರ್ದು ಅನ್ನೋದು ಒಂದೇ ಕಾರಣ. ಅದನ್ನು ಇವರು ಹಂತವಾಗಿ ಸಿನಿಮಾ ಮೇಲೆ ಅವ್ರಿಗಿದ್ದಂಥ ಪ್ರೀತಿ. ಈಗ ನಾರ್ಮಲ್ ಆಗಿ ಸಿನಿಮಾ ಆಗೋ ತನಕ ಒಂದು ಮೂಡಿರುತ್ತೆ, ಸಿನಿಮಾ ಆದಮೇಲೆ ಇದು ಹೋದ್ರೆ ಸಾಕಪ್ಪ, ರಿಲೀಸ್ ಆದ್ರೆ ಸಾಕು ಅಂತ ಇರುತ್ತೆ. ಬಟ್ ಫ್ರಮ್ ದ ಬಿಗಿನಿಂಗ್, ಫಸ್ಟ್ ಡೇಗಿಂದ ಅವರಲ್ಲಿದ್ದಂಥ ಎನರ್ಜಿ ಆ್ಯಂಡ್ ಏನು ಥಿಯೇಟರ್ ರಿಲೀಸ್ ಆಗಿ ಇದು OTT ಬರೋ ತನಕ ಸೇಮ್ ಎನರ್ಜಿದೇ ಇರ್ತಾರೆ ಅವರು. ಸೊ ಆ ಎನರ್ಜಿ ಅವ್ರ ಥರ ಇದೆ. ಅದಾದಮೇಲೆ ಹಂಬಲ್ನೆಸ್ ಇದೆ, ಪ್ರತಿಯೊಬ್ಬರ ಹತ್ರ ಮಾತಾಡ್ತಾ. ಅದಾದಮೇಲೆ ನಿರ್ದೇಶಕರು. ಸೊ ಅಂದರೆ ಇವ್ರು ಹೇಳಿದಾಗೆ ಇವರು ನೋಡ್ಲಿಕ್ಕೆ ಮಾತ್ರ ಚಿಕ್ಕವರು ಜೀವನದಲ್ಲಿ, ಬಟ್ ಸ್ಕ್ರೀನ್ ಮೇಲೆ ಅದನ್ನು ಆ ಕ್ಯಾರೆಕ್ಟರ್ನ ಹೀರೋ ಅನ್ನೋದಕ್ಕಿಂತ ಆ ಕ್ಯಾರೆಕ್ಟರ್ನ ಹೇಗೆ ಜಸ್ಟಿಫಿಕೇಶನ್ ಕೊಟ್ಟು ನಿಲ್ಲಿಸಬೇಕು, ಆ ಎಲ್ಲ ಪ್ರಯತ್ನಗಳನ್ನು ಅಚ್ಚುಕಟ್ಟಾಗಿ ಎಲ್ಲೂ ಅನಿಸ್ತಿರೋ ರೀತಿಯಲ್ಲಿ, ಎಕ್ಸ್ಪೆಷಲಿ ನನಗೆ ತುಂಬ ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಸ್ಪೇಸ್ ಕೊಟ್ಟಂಥ ಒಂದು ಸಿನಿಮಾ. ಸೊ ಖಂಡಿತ ಥಿಯೇಟರ್ ಬೇರೆ ಥರದ ಎಕ್ಸ್ಪೀರಿಯನ್ಸ್ ಈ ಸಿನಿಮಾ ಮೂಲಕ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೇಳ್ತೇವೆ. ಥ್ಯಾಂಕ್ಸ್ ಕರೆದಿದ್ದಕ್ಕೆ. ಹಾಗೆ ನೀವೆಲ್ಲರೂ ಇವ್ರ ಸಪೋರ್ಟಿಗೆ ಈ ಮಟ್ಟಕ್ಕೆ ಬಂದಿದ್ದಕ್ಕೆ, ಇದೇ ರೀತಿ ಜನರ ಸಪೋರ್ಟು 100,000 ಆಗಲಿ, 1,000 ಲಕ್ಷ ಆಗಲಿ, ಲಕ್ಷ ಕೋಟಿ ಆಗಲಿ ಅಂತ ಹೇಳಿ ಇಷ್ಟಪಡ್ತೀನಿ.
ಕೊನೆಯಲ್ಲಿ ಎಲ್ಲ ವೇದಿಕೆಗಳು ಹೇಳಿದಾಗೆ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಆಲೋಚನೆ ಮಾಡಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಗ್ತದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಜೊತೆಗೆ ಸಂಗೀತ ನಿರ್ದೇಶನವನ್ನು ಕೂಡ कौन आना चाहता है इधर? भाई हमारे लोग डांस किए तो पूरा थिएटर शेक हो जाएगा. ಥಿಯೇಟರ್ ಶೇಕ್ ಮಾಡ್ಬಿಡ್ತೀವಿ. अगर थिएटर शेक होएगा तो उसका मतलब रवि जी का जादू चल गया पूरे हिंदुस्तान में. कम ऑन एवरीवन, गेट अप, एक स्टेप, एवरीवन खड़े हो जाओ. ಡ್ಯಾನ್ಸಿಗೆ ಏನು ಬೇಕಾಗಿಲ್ಲ. कम ऑन एवरीवन, खड़े हो जाओ. सब लोग बॉयज. ಈ ಸೂಪರ್ ಡ್ಯಾನ್ಸ್ ಮಾಡ್ಬೇಕಂತ ಏನಿಲ್ಲ, ನೀವು ಪಕ್ಕ ನಿಂತ್ರೆ ಸಾಕು, ಡ್ಯಾನ್ಸ್ ತನ್ನಿಂದಾನೇ ಬರುತ್ತೆ. ಬಂದ್ಬಿಡಿ. 5 लोग इधर आ जाओ सामने. 5 people, कोई भी आ जाओ. ಒಂದು 4ರಿಂದ 5 ಜನ ಇಲ್ಲಿ ಮುಂದೆ ಬಂದ್ಬಿಡಿ. आ जाओ अन्ना, कम. ಎಸ್ ವೆಲ್ಕಮ್. इधर आ जाओ. ಇನ್ನೊಂದು 3-4 ಜನ. सब लोग आ जाओ. मैं स्टार्ट करेगा, आ जाओ. And also RVD ಕಾಲೇಜ್ ಸ್ಟೂಡೆಂಟ್ಸ್ ಇದಾರಂತೆ ಇಲ್ಲಿ, ಹೌದಾ? मीडिया के सामने स्टेप करने का चांस अभी है. प्लीज कम. आइए. So we have our college students also, RVD college students. Come. All the students. ಈ ಕಾಲೇಜ್ ಸ್ಟೂಡೆಂಟ್ಸ್ ಕರಿಬೇಕಾ? ನಮಗೆಲ್ಲ ಸಾಂಗ್ ಹಾಕಿದ್ರೆ ಸಾಕು, ಬಂದ್ಬಿಟ್ಟು ಡ್ಯಾನ್ಸ್ ಮಾಡ್ತೀವಿ. ಬನ್ನಿ. College students. ಸೂಪರ್. ರೀಲ್ಸ್ ಮಾತ್ರ ಅಲ್ಲ, ರಿಯಲ್ ಆಗಿ ಡ್ಯಾನ್ಸ್ ಟ್ಯಾಲೆಂಟ್ ತೋರಿಸ್ಬೇಕಪ್ಪ. ಬನ್ನಿ. యాక్చువల్గా ఏంటంటే ఒక పోలీస్ ఆఫీసరు మామూలుగా ఒక నెగిటివ్గా ఉండి పాజిటివ్ అయ్యి తన విషయం తెలుసుకొని ఎలా వచ్చాడు అనేది కొంచెం ఎమోషనల్గా తీసాము. ಸೊ ಮದರ್ ಸೆಂಟಿಮೆಂಟ್ ಇರುವಂತಹ ಸಿನಿಮಾ ಅಂತ. ಬಟ್ ಅದಾದ್ಮೇಲೆ ಆಕ್ಚುಲಿ ಅವರ ಕ್ಯಾರೆಕ್ಟರ್ ಹೇಗೆ ಬಿಲ್ಡ್ ಆಗಿ. On behalf of Kotigaru, I'm going to say this cinema has lot of sentiments, emotion, values. ये कहानी एक किरदार और उसके माँ के ऊपर है, जहाँ पर जिन लोगों की माएँ आज जिंदा है वो उनको और प्यार करेंगे, और जिन लोगों ने अपनी माता जी को खोया है वो उनको ज़रूर याद करेंगे. ये सिनेमा कोटी सर ने माँ के लिए बनाया है. ಓಕೆ, ಅಮ್ಮ ಮಗನ ಸೆಂಟಿಮೆಂಟ್ ಇರುವಂತಹ ಒಂದು ಸಿನಿಮಾ. ಬಿಕಾಸ್ ನಮ್ಗೆ ತನಕ ಆ ಕ್ಯಾರೆಕ್ಟರ್ನ ನಾವು ನೋಡಿದ್ವಿ ಅಂತ ದೃಷ್ಟಿಕೋನ ಏನಿದೆ. ಸೊ ಒಂದು ಎಲ್ಲ ಸಿನಿಮಾಗಳಲ್ಲೂ ನೆಗೆಟಿವ್ ಶೇಡ್ ನೋಡ್ಕೊಂಡು ಬಂದಿದ್ದೀವಿ. ಓಕೆ, ಒಂದು ಕ್ಯಾರೆಕ್ಟರ್ನ ಈ ಥರ ನೋಡ್ಬೋದು ಅಂತ ಕತೆ ಕಟ್ಕೊಂಡಿದ್ವಿ. ಸೊ ಅದು ಆ ಆ್ಯಂಗಲ್ ನನಗೆ ಇಷ್ಟ ಆಯ್ತು. ಅಂದರೆ ಇಲ್ಲಿ ನಟನೆ ಅನ್ನೋದು ಟಾಪಿಕ್ ಬಂದವಾಗ ಅಲ್ಲಿ ಹೀರೋ ವಿಲನ್ನು ಆ ಥರ ಬರಲ್ಲ, ಕತೆ ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಆ ಕತೆಗೆ ಎಲ್ಲೂ ವೀಕ್ ಪಾಯಿಂಟ್ ಕೊಟ್ಟಿಲ್ಲ. ಅದಾದಮೇಲೆ ಈ ಮದರ್ ಎಮೋಷನ್ಸ್ ಅಂತ ಏನು ಬಿಗಿನಿಂಗಿಂದ ಕ್ಯಾರಿ ಮಾಡ್ಕೊಂಡಿದ್ರು, ಅದು ನಿಮಗೆ ಪ್ರೀ ಕ್ಲೈಮ್ಯಾಕ್ಸ್ ತನಕ ಗೊತ್ತಾಗದಿರೋ ರೀತಿ ಅದನ್ನು ಕ್ಯಾರಿ ಮಾಡಿದ್ದಾರೆ. ಅದು ಬಹುಶಃ ರಾಜಮೌಳಿ ಸರ್ ಅವರ ಜೊತೆ ಇದ್ದಿದ್ದರಿಂದ ಆ ಹ್ಯಾಂಡಿಂಗ್ ರೀತಿ ಅವ್ರಿಗೆ ಅದು ಅಂದರೆ ನೀಟಾಗಿ ಬ್ಲೆಂಡ್ ಮಾಡಿದ್ದಾರೆ. ಅದು ನನಗೆ ತುಂಬ ಇಷ್ಟ. ಸರ್, ಒಂದು ಫ್ರೀ ಅನ್ನೋದು ಸಿಗುತ್ತಾ ಅಂತ ಹೇಳಿ ಎಲ್ಲ ಲ್ಯಾಂಗ್ವೇಜ್ಗಳಿಗೂ ಕೂಡ ಬಹು ಬೇಡಿಕೆಯ ಸಂಗೀತ ನಿರ್ದೇಶಕರಾಗಿದ್ದೀವಿ. ಮನೆ ಮಠ ಅಂತ ಬಂದಾಗ ಅವ್ರಿಗೆಲ್ಲ ಟೈಮ್ ಕೊಡ್ತಾ ಇದ್ದೀರಾ? ಖಂಡಿತ. ಅಂದರೆ ಕೆಳಗಡೆ ಸ್ಟುಡಿಯೋ, ಮೇಲ್ಗಡೆ ಮನೆ, ಟೈಮ್ ಇದೆ. ಹೀರೋ ಸರ್, ನಿಮಗೆ ಕರ್ನಾಟಕದಲ್ಲಿ ಏನು ಇಷ್ಟ? Apu sir was the inspiration. I personally knew him because Yuvraj was very close to sir.
and his dedication, his physical fitness, everything, whatever he did for the society and for cinema lovers, for the people who needed anything, Apu sir was always there. So that man was a real hero and he's always a true inspiration. Not only for me, but a lot of actors follow him down north also. So he's a very, very big inspiration. ರಿಲೀಸ್ ಆಗ್ತಾ ಇದೆ. ನೀವು ಕನ್ನಡದಲ್ಲಿ ನಮ್ಮ ಕನ್ನಡಿಗರನ್ನ ರಿಕ್ವೆಸ್ಟ್ ಮಾಡಿ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ನಿಮ್ಮ ಭಾಷೆ ಕನ್ನಡದಲ್ಲಿ ಮಾತಾಡಿ ಅಂತ. ಎಲ್ಲರೂ ಕೂಡ ಐ ಸೇ ಜಸ್ಟ್ ಓಕೆ. ಸೊ ಐ ಸೇ ಸರ್ ಯು ಜಸ್ಟ್ ಸೇ ಇನ್ ಮೈಕ್ ಓಕೆ. ಎಲ್ಲ ಕನ್ನಡಿಗರು ಕನ್ನಡಿಗರು ಕೂಡ ಕನ್ನಡಿಗರು ಪೂರ ಆಗಸ್ಟ್ 30ಕ್ಕೆ ಹಲೋ ಚಿತ್ರಮಂದಿರಕ್ಕೆ ಥಿಯೇಟರ್ಗೆ ಬಂದು ನಿಮ್ಮ ಸಿನಿಮಾ ನೇಮ್ ಹೇಳಿ. ದಟ್ ಅಹೋ ವಿಕ್ರಮಾರ್ಕ. Please come to cinema Aho Vikramarka. Yes. Thank you. I just want to say एक बात बताना चाहता हूँ. सिनेमा एक ऐसी चीज़ है जिसकी कोई भाषा नहीं है, जिसमें ना कोई जात है, ना कोई धर्म है, ना कोई भाषा है. सिनेमा एक ऐसी चीज़ है जो एक इंसान अपने जहन में लाता है, वो दर्शकों को स्क्रीन पे दिखाता है. इस दुनिया, दिस फिल्म, ये जो सिनेमा है, ये सिर्फ हिंदुस्तान नहीं, इस जन्म में जो भी एक माँ जैसे जानवर लोग भी है चाइना में, जापान में, वो सभी लोग इस सिनेमा को कनेक्ट करेंगे. तो अपना जो सिनेमा है या जो हिंदुस्तान में एक सभ्यता है, इमोशंस, वो सिनेमा, इन दिस सिनेमा वो सभ्यता कोटी सर ने कूट कर भरा है. तो आई नो आप सब लोगों को ये इमोशंस और ये सिनेमा बहुत पसंद आएगा. Yes, thank you. And we have one more question. Like till now you have nailed the villain character so well, but who inspired or what inspired you to become a hero? See, मैंने ना बहुत सारा विलन का काम किया है, बट मैंने जो भी किरदार किया है मैंने बहुत लगन से किया है. आप लोगों को मेरा विलन का किरदार अच्छा लगा है? अच्छा लगा है? So who said love it? So I love you all. See, I get an opportunity to play something and I do it from my heart. But my family wanted me to do this. I want to thank my wife, my mother, my family, मेरे जो co-producers, जो मेरे सब लोग मेरे साथ जुड़े हैं, उनको मेरे पे विश्वास था कि I can do this very well. And with everyone saying, एक सेकेंड, मेरा जन्म पूना में हुआ है. मेरे माता पिता ने मुझे जन्म दिया है, पर राजमौली साहब ने मुझे नाम दिया है पूरे वर्ल्ड में. और बिकॉज ऑफ राजमौली सर, तेलुगु, तमिल, कन्नड़ा एंड हिंदी, एंड नॉट ओनली इन इंडिया, इवन अब्रॉड, उनके कारण मेरा नाम हुआ है. सो आई एम वेरी ग्रेटफुल for playing every character I have played. Yes, that is the beauty of actors. That's why we call a versatile actor or acting and all. So here, ನಮ್ಮ ಮಾಧ್ಯಮದವರಿಂದ ಅಷ್ಟು ಹೋಗ್ತಾ ಇಲ್ಲ, ಜನರು ಬರ್ತಾ ಇಲ್ಲ ಅನ್ನುವಂಥ ಒಂದು ಆತಂಕ ಇದೆ. ಇದರ ನಡುವೆ ಈಗ ಇದೊಂದು ರೀತಿಯಲ್ಲಿ ಪ್ರಯೋಗಾತ್ಮಕ ಸಿನಿಮಾ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಇದೆ. ಯಾಕಂದರೆ ಖಳನಾಯಕನ ನಾಯಕನಾಗಿ ಮಾಡಿ ರಿಲೀಸ್ ಮಾಡ್ತಾ ಇರುವಂಥ ಸಿನಿಮಾ. ಈ ಒಂದು ಸಿನಿಮಾನ ನೀವು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಜನರಿಗೆ ರೀಚ್ ಮಾಡೋದಕ್ಕೆ ಯಾವ ಥರ ಪ್ಲ್ಯಾನ್ ಮಾಡಿದ್ದೀರಾ? ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿದೆ? ಈಗ ನೀವು ನೋಡ್ಬೋದು, ಬ್ಯಾನರ್ ಎಲ್ಲ ಹಾಕಿದ್ದಾರೆ ನೋಡಿ, ಡಿಸ್ಟ್ರಿಬ್ಯೂಷನ್ಗೆಲ್ಲ ಹೊಂಬಾಳೆ ಫಿಲ್ಮ್ಸ್ ತೊಗೊಂಡಿದ್ದಾರೆ ಕರ್ನಾಟಕದಲ್ಲಿ. ಅವ್ರ ನೆಟ್ವರ್ಕ್ ಏನಿದೆ ಅಂತ ನಿಮಗೆ ಗೊತ್ತು, ಹೊಂಬಾಳೆ ಫಿಲ್ಮ್ಸ್. ಆಮೇಲೆ ಆಂಧ್ರದಲ್ಲಿ ಮೈತ್ರಿ ಮೂವೀಸ್, ಅವ್ರದ್ದು ಪುಷ್ಪ ಎಲ್ಲ ಅವರೇ ಮಾಡಿದ್ದಾರೆ. ಪುಷ್ಪ ಆಮೇಲೆ ದೊಡ್ಡ ದೊಡ್ಡ ಚಿತ್ರಗಳೆಲ್ಲ ಮಾಡಿದ್ದಾರೆ. ಸೊ ಅವ್ರಿಗೆ ಹೆಂಗೆ ಜನರಿಗೆ ರೀಚ್ ಮಾಡಿಸ್ಬೇಕು ಅನ್ನೋ ಒಂದು ತಿಳುವಳಿಕೆ ಅವ್ರಿಗಿದೆ. ಆಮೇಲೆ ವಿಲನ್ನ ನಾವು ಇವಾಗ ಹೀರೋ ನೋಡೋದು ಹೇಗೆ ಅಂತ ನೀವು ಕೇಳಿದ್ರಿ ಅಲ್ವಾ? ಸೊ ಈಗ ಟ್ಯಾಲೆಂಟ್ ಅನ್ನೋದಿದ್ರೆ ನೋಡಿ, ತೆಲುಗು ಇಂಡಸ್ಟ್ರಿಯಲ್ಲಿ ನೋಡ್ಬೋದು, ತೆಲುಗು ಇಂಡಸ್ಟ್ರಿಯಲ್ಲಿ ನೋಡ್ಬೋದು. ಸುನೀಲ್ ಅಂತ ಬಂದರು, ಸುನೀಲ್ ಅಂತ ಅವರು ಕಾಮಿಡಿಯನ್ ಇದ್ದರು, ಆದರೆ ಅವ್ರು ಮರ್ಯಾದಾ ರಾಮನ್ ಅಂತ ಒಂದು ಚಿತ್ರ ಮಾಡಿ ಅದು ಸೂಪರ್ ಹಿಟ್ ಆಯಿತು. ಆ ರೀತಿ ಅನೇಕ ಉದಾಹರಣೆಗಳಿದೆ. ಕಂಟೆಂಟು ಆಮೇಲೆ ಟ್ಯಾಲೆಂಟ್ ಇದ್ದರೆ ಜನರು ಅದನ್ನು ಖಂಡಿತವಾಗಿಯೂ ಆಕ್ಸೆಪ್ಟ್ ಮಾಡೇ ಮಾಡ್ತಾರೆ. ಅದಿಲ್ಲಾದ್ರೆ ಯಾರು ಆಕ್ಸೆಪ್ಟ್ ಮಾಡಲ್ಲ. OTT
OTT ಅನ್ನುವಂಥದ್ದು ಜನರನ್ನ ಥಿಯೇಟರ್ ಕರ್ಕೊಬರೋದ್ರೊಳಗೆ ಡ್ಯಾಮೇಜ್ ಮಾಡಿದೆ ಅನ್ನುವಂಥದ್ದು ನಿರ್ಮಾಪಕರಿಗೆ ಏನು ಹೇಳ್ತೀರಾ ನೀವು? ಖಂಡಿತ OTT ಅನ್ನೋದು ನೀವು ಹೇಳಿದ್ದು ಒಪ್ಕೊಳ್ಳೇಬೇಕಾಗುತ್ತೆ. ಬಟ್ ಆದರೆ ಚಿತ್ರಮಂದಿರದಲ್ಲಿ ಬಂದು ನೋಡೋ ಎಫೆಕ್ಟು ನೀವು OTT ಯಾವ OTTಯಲ್ಲೂ ಸಿಗಲ್ಲ. ನೀವು ಫಿಲಮ್ ನೋಡ್ಬೋದು ಅಷ್ಟೇ OTT ಇರೋ ಹೊರತು ಈ ಸೌಂಡ್ ಎಫೆಕ್ಟು, ಈ ಸರೌಂಡಿಂಗು, ಇದೆಲ್ಲ ನಿಮಗೆ ಈ ಎಫೆಕ್ಟು ಇಷ್ಟು ದೊಡ್ಡ ಸ್ಕ್ರೀನಲ್ಲಿ ನೀವು ನೋಡಬೇಕು, ಇಷ್ಟು ದೊಡ್ಡ ಒಂದು ಒಳ್ಳೆ ಸೌಂಡ್ ಎಫೆಕ್ಟ್ ಸಿಗಬೇಕು ಅಂದರೆ ನೀವು ಥಿಯೇಟ್ರಲ್ಲೇ ಬಂದು ನೋಡಬೇಕು. ಥಿಯೇಟ್ರಲ್ಲಿ ಬಂದು ನೋಡೋದಕ್ಕೂ ಮನೇಲಿ ಕೂತ್ಕೊಂಡು OTTಯಲ್ಲಿ ನೋಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಅದಕ್ಕೆ ನಾವೆಲ್ಲರೂ ಹೇಳೋದು ಅಷ್ಟೇ, ಒಂದು ಥಿಯೇಟ್ರಲ್ಲಿ ನೋಡಿ, ಥಿಯೇಟ್ರಲ್ಲಿ ನೀವು ಮನೇಲಿ ಕೂತ್ಕೊಂಡು 3 ಅವರ್ ನೋಡೋದು, ಅದೇ 3 ಅವರ್ ಥಿಯೇಟ್ರ್ ನೋಡಿದ್ರೆ ಇನ್ನೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಆ ರೀತಿ ನಾವು ಎಲ್ಲ ಥಿಯೇಟ್ರ್ ಮಾಲೀಕರುಗಳಿಗೂ ಮತ್ತು ಆಮೇಲೆ ಎಲ್ಲ ಚಿತ್ರಗಳಿಗೂ ನಾವು ಆ ರೀತಿ ಬೆಂಬಲ ನೀಡಬೇಕಾಗುತ್ತೆ. OTT ಅನ್ನೋದು ಇವತ್ತು ಕಾಮನ್ ಆಗಿಬಿಟ್ಟಿದ್ದಾರೆ, ಅದನ್ನು ನಾವು ತಡೆಯೋಕ್ಕಾಗಲ್ಲ. ಸೊ ಅದರಿಂದ ಈ ಥಿಯೇಟ್ರಲ್ಲಿ ಬಂದು ನೋಡಿದ ಒಂದು ಟ್ರೆಡಿಷನ್ ನಾವು ಮರಿಬಾರ್ದು ಅಂತ ನಾನು ಹೇಳಿ ಇಷ್ಟ. ಪ್ಯಾನ್ ಇಂಡಿಯಾ ಅನ್ನುವಂಥದ್ದು ಸರ್ ಚಿತ್ರರಂಗಕ್ಕೆ ಒಂದು ರೀತಿ ಸಂಕಷ್ಟ ತಂತಾ ಇದೆ ಅಂತ ಅನಿಸ್ತದೆ. ಏನಕ್ಕೆ ಅಂತಂದರೆ ಯಾವ ಭಾಷೆಯ ಸಿನಿಮಾಗಳು ಕೂಡ ಆ ಭಾಷೆಗಳಲ್ಲೂ ಕೂಡ ಹೋಗ್ತಾ ಇಲ್ಲ, ಎಲ್ಲ ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟಲ್ಲಿ. ಸೊ ತುಂಬ ಡ್ರ್ಯಾಗ್ ಮಾಡ್ತಾ ಹೋಗ್ತಾ ಇದ್ದಾರೆ. ಜನರು ಥಿಯೇಟ್ರಿಗೆ ಸಿನಿಮಾಗಳಿಲ್ಲ. ಸೊ ಈ ಆಪ್ಷನ್ಗಳಲ್ಲಿ ಜನರು ವೆಬ್ ಸೀರೀಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಸರ್, ಇದರಲ್ಲಿ ನಾನೇ ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಇಷ್ಟು ದಿನ ನಾವು ಪ್ಯಾನ್ ಇಂಡಿಯಾ ಅಂತ ಕೇಳಿದ್ವಿ ಅಲ್ವಾ? ಪ್ಯಾನ್ ಇಂಡಿಯಾ. ಇವಾಗ ನಮ್ಮ ಧ್ರುವ ಸರ್ಜಾ, ನಮ್ಮ ಕರ್ನಾಟಕದ ನಟರು, ನಮ್ಮ ಹೆಮ್ಮೆ ನಟರು ಧ್ರುವ ಸರ್ಜಾ ಪ್ಯಾನ್ ವರ್ಲ್ಡ್ ಫಿಲಮ್ ಮಾಡ್ತಾರೆ. ಅದಕ್ಕೆ ಏನಂತೀರಾ? ಅಲ್ಲಿ ಆಕ್ಸೆಪ್ಟ್ ಮಾಡಲ್ಲ, ಮಾಡ್ತಾರೆ. ಕಂಟೆಂಟ್ ಇದ್ದರೆ ವರ್ಲ್ಡ್ ವೈಡ್ ಅಲ್ಲಿ ಎಲ್ಲಿ ಬೇಕಾದ್ರೂ ಆಕ್ಸೆಪ್ಟ್ ಮಾಡೇ ಮಾಡ್ತಾರೆ. ನಾವು ಬರೀ ಪ್ಯಾನ್ ಇಂಡಿಯಾ ಅಂತಲ್ಲ, ಪ್ಯಾನ್ ವರ್ಲ್ಡಲ್ಲೂ ಕೂಡ ಕಂಟೆಂಟ್ ಇದ್ದರೆ ನಾನು ಹೇಳಿದಾಗೆ ಆಕ್ಸೆಪ್ಟ್ ಮಾಡೇ ಮಾಡ್ತೀವಿ. ಇವಾಗ ನೋಡಿ, ಧ್ರುವ ಅವ್ರ ಸಿನಿಮಾ ಜಾಪನೀಸ್ ಲ್ಯಾಂಗ್ವೇಜಲ್ಲಿ, ರಷ್ಯನ್ನಲ್ಲಿ, ಆಮೇಲೆ ಮತ್ತು ಚೈನೀಸಲ್ಲಿ ಎಲ್ಲ ಬೇರೆ ಅನೇಕ ಭಾಷೆಗಳಲ್ಲಿ ಬರ್ತಾ ಇದೆ. ಸೊ ಕಂಟೆಂಟ್ ಇದ್ದರೆ ಖಂಡಿತವಾಗಿ ಒಳ್ಳೆ ಬರುತ್ತೆ. ಅದರಲ್ಲಿ ಎರಡನೇ ಮಾತಿದೆ. ಅದು ಬೆಸ್ಟ್. ಒಳ್ಳೆಯದಲ್ಲಿ ಥ್ಯಾಂಕ್ ಯು. ಸರ್ ಜೊತೆ ಆ್ಯಕ್ಟ್ ಮಾಡಿದ್ರೆ ಅದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? Sudeep sir was not there. ಸುದೀಪ್ ಸರ್ ಮಗನಿರಲಿಲ್ಲ. ಬಾಹುಬಲಿಯಲ್ಲಿ ಇವರು ಇರಲಿಲ್ಲ. Sudeep sir ಈಗ ನೀವು ಹೇಳಿದಿರಲ್ಲ ಎಲ್ಲ ಪೀಠಕ್ಕೂ ತ್ರಿಕೋಟಿ ಸರ್ ಇದ್ದಾವೆ, ರಾಜಮೌಳಿ ಸರ್ ತುಂಬ ಕ್ಲೋಸ್ ಇತ್ತು. ಸುದೀಪ್ ಸರ್ ಇವತ್ತು ಇಬ್ಬರು ಒಂದು ಫಿಲಮಲ್ಲಿ ಮಾಡಿಸಿ ಅಂತ ರಿಕ್ವೆಸ್ಟ್ ಮಾಡಿಸಿ. ನೆಕ್ಸ್ಟ್ ಈ ಕ್ವಶನ್ ಆಕ್ಟ್ ಆಗುತ್ತೆ ನಿಮಗೆ. ಸರ್, ಮೊದಲನೇದಾಗಿ ವೆಲ್ಕಮ್ ಟು ನಮ್ಮ ಬೆಂಗಳೂರು. ನನ್ನ ಕ್ವಶನ್ ಬಂದ್ಬಿಟ್ಟು ದೇವರಿಗೆ ಸರ್ ಅವ್ರಿಗೆ. ಸರ್, ನೀವು ನೆಗೆಟಿವ್ ರೋಲಲ್ಲೂ ಕಾಣಿಸ್ಕೊಂಡಿದ್ದೀರಾ, ಈ ಸಿನಿಮಾದಲ್ಲಿ ಪಾಸಿಟಿವ್ ರೋಲಲ್ಲೂ ಸಹ ಕಾಣಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀರಾ. ಸೊ ಆಗಸ್ಟ್ 30ಕ್ಕೆ ನಿಮ್ಮ ಹೀರೋ. See, I just want to say, any powerful role, for me, whether it's a negative role or a hero role, doesn't matter. See, आपकी आत्मा अच्छी रहेगी, आप कोई भी किरदार प्ले कर सकते हो. Did you understand? If your soul is good, you can play any role, whether it is hero or villain. Right, Ravi sir? See, any creative man, he has to be like water. You put it in the milk, you put it in the whiskey, you put it in the anywhere, it should get involved. So that is the thing. ಥ್ಯಾಂಕ್ ಯು ಸೋ ಮಚ್. ಸೊ ಮಾಧ್ಯಮದವರ ಪ್ರಶ್ನೆಗಳು ಮುಗಿದಿದೆ. ಆ ಫೋಟೋಸ್ ಇತ್ತು. ಸೊ ನಿಮಗೆ ಹಂಗೆ ಝೂಮ್ ಮಾಡಿ ತೋರಿಸ್ತೀನಿ, ಹಂಗೆ ಎಲ್ಲ ಝೂಮ್ ಮಾಡ್ಕೊಬೋದು. ನಾವೆಲ್ಲ, ನಾನು, ದೇವರು. She's very active, sir. She's taking care of all the things, like it has to be like this, like this. I didn't know that she's your wife. Okay, now I came to know how you become this much successful, because you have a support system here in the household. See, I'm very blessed. The family has always stood with me in everything. Whatever I wanted to do, they never stopped me. That is why from Madhira to Aho Vikramarka, I have reached here. Super, sir. Amazing.
media, I just want to say first of all, thank you very, very much for being so humble and so sweet. I love you, brother. Bahubali mein main tha nahi, but still you visualized me in that film. I love you more than anyone. Your family, your wife also must be not loving you so much. And second thing, I want to tell all the media and all the people around here that you guys were excellent to make this song go mad, like, you know, खास करके जिन्होंने नाच किया है, whoever has danced here on the stage, they were excellent. और मैं दिल से, especially the media people, I love you guys and I have interacted with you a lot for many films before also. But Aho Vikramarka gave me a platform where we could invite you, and thank you for this. So thank you media for everything you have done for us. From the entire team of Aho Vikramarka. Good afternoon, everyone. I would first like to thank everybody for this wonderful, appreciation that we're getting, the warmth that we're getting from Namma Bangalore. Bangalore is our city. We have always related to it and felt the hospitality and the warmth of the city, and that's why we are releasing our most romantic and most lilting number, Archana, here. Thanks to Ravi ji and thanks to Yuvraj and Mamta ji. We would, love for you all to come and watch our film because this is a very unique film. Aho Vikramarka has tremendous USP of having an all-India cast and crew. So please show us your love, show us your appreciation, and we'll see you at the cinemas on the 30th. Thank you. Thank you so much. And Mamta ma'am, please say a few words of the movie. Yes. About the movie. ಎಲ್ಲರಿಗೂ ನಮಸ್ಕಾರ. ತುಂಬ ಸಂತೋಷ ಇವತ್ತು ನಮ್ಮ ಮಾಧ್ಯಮ ಸ್ನೇಹಿತರು ಪ್ರತಿನಿತ್ಯ ನಮ್ಮನ್ನು ನೋಡ್ತಾನೆ ಇರ್ತೀರ. ನಾವು ಲೋಕಲೈಟ್ಸು, ಒಬ್ಬರು ಸರ್ವೀಸಲ್ಲಿ ಇರ್ತಾರೆ, ಒಬ್ಬರು ಪಾಲಿಟಿಕ್ಸಲ್ಲಿ ಇರ್ತಾರೆ, ಒಬ್ಬರು ಪಬ್ಲಿಕ್ ಸರ್ವೀಸಲ್ಲಿ ಇರ್ತಾರೆ ಮತ್ತು ಸೋಷಿಯಲ್ ವರ್ಕಲ್ಲಿ ಎಲ್ಲ ಆ್ಯಕ್ಟಿವ್ ಆಗಿರ್ತೀವಿ. ಸೊ ಎಲ್ಲ ಭಾಗದಲ್ಲೂ ನಾವು ನಿಮ್ಮ ಜೊತೆಲೇ ಇರ್ತೀವಿ. ನಮ್ಮನ್ನು ನೀವು ಎಲ್ಲ ಇವತ್ತು ನಿಮ್ಮಿಂದ ನಾವು ಅಂತಲೂ ಹೇಳ್ಕೊಕ್ಕೆ ಈ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಮತ್ತು ನನ್ನ ಸ್ನೇಹಿತರು ಎಲ್ಲರೂ ಇಲ್ಲಿ ಬಂದಿದ್ದೀರಾ. ಇವತ್ತು ನಮ್ಮ ದೇವ್ಗಿಲ್ ಅವರು, ಆರ್ತಿ ಇಸ್ dear family, more than a family to us. So this is a movie made by their real hard work. I really appreciate ಇದು ಹಿಂದೆ ಅವರ ಕಷ್ಟ ಕೇಳಿದಾಗ ನಮಗೆ ಭಯ ಆಗುತ್ತೆ. ಈಗ ನಮ್ಮ ಭಾರ್ಗವ್ ಅದೇ ಹೇಳ್ತಿದ್ದೆ, ನಮ್ಮ ಭಾರ್ಗವ್ ಅವರು ಇಲ್ಲಿ ಬಂದಿದ್ದಾರೆ. ಕನ್ನಡ ಭಾರ್ಗವ್ ಸರ್, ಪ್ಲೀಸ್ ವೆಲ್ಕಮ್. ಯಾ ಪ್ಲೀಸ್ ಕಮ್. ಅವರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ, ವಿಕ್ರಮಾರ್ಕ, ರೈಟ್? ಎಸ್. ಸೊ ಅವರ ಕಷ್ಟ ಹಿಂದೆ ಎಷ್ಟು ಇರುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಡೆಡಿಕೇಟೆಡ್. ಆ ಡೆಡಿಕೇಶನ್ ಮತ್ತು ಕಮಿಟ್ಮೆಂಟ್ ಇಲ್ಲ ಅಂದರೆ ಇಟ್ ಇಸ್ ನಾಟ್ ಪಾಸಿಬಲ್. ಅಷ್ಟು ಕಷ್ಟಪಡ್ತಾರೆ. 2 ವರ್ಷ ದೇವ್ಗಿಲ್ ಅವರು ಎಷ್ಟು ಅವರು ಡಯಟ್ ಬಗ್ಗೆ ಆಗಲಿ, ಅವರು ವರ್ಕೌಟು ಫೋನ್ ಮಾಡಿದ್ರು ಫೋನ್ ಹೇಳೋದಲ್ಲ, ಅಷ್ಟು ಕಮಿಟೆಡ್ ಅವರು. ವರ್ಕೌಟಲ್ಲಿ ಇದ್ದಾಗ ಈಸ್ ಸೋ ಕಮಿಟೆಡ್. ಇಲ್ಲ ಕಮಿಟ್ಮೆಂಟ್ ಇಲ್ಲ ಅಂದರೆ ಏನು ಸಾಧಿಸೋಕ್ಕೆ ಸಾಧ್ಯ ಇಲ್ಲ. ಸೊ ನಾವೆಲ್ಲರೂ ಮೊಗದೀರ ಅಂತಲೇ ಇವಾಗಲೂ ನಾವು ಅವ್ರು ಮೊಗದೀರ ಅಂತಲೇ ಕರೆಯೋದು. ಎಲ್ಲರೂ ಪಬ್ಲಿಕ್ ನೋಡಿದ್ರು ಮುಗ್ದಿರ ಅವೆಲ್ಲ ಅಂತಾರೆ. ಇವಾಗ ನಾವು ಇವಾಗ ಅಹೋ ವಿಕ್ರಮಾರ್ಕ ಅಂತ ಹೇಳಿ ಹೀರೋ ಆಗಿ ಇದನ್ನ ಕರಿತೀವಿ ನಾವು. ಸೊ ಈ ಒಂದು ಟೀಮ್ಗೆ ಮತ್ತು ಬೆಟ್ಟಿ ಸರ್ ನಮ್ಮ ಆಂಧ್ರದಿಂದ ಬಂದಿದ್ದಾರೆ. ಅವ್ರದ್ದೇ ಆದಂಥ ಒಂದು ಎಕ್ಸ್ಪೀರಿಯನ್ಸು ಮತ್ತು ಅವರೊಂದು ಈ ಒಂದು ಮೂವಿನ ಜೊತೆಯಲ್ಲಿ ಪ್ರತಿಯೊಂದು ಜೊತೆಯಲ್ಲಿ ಅವರಿಬ್ಬರು, ದೇವ್ಗಿಲ್ ಅವ್ರನ್ನೂ ಬೆಟ್ಟಿ ಅವರಿಬ್ಬರು ಜೊತೆಯಲ್ಲಿ ಇದ್ದು, ಮತ್ತು ಆರ್ತಿಯವರ ಒಂದು ಕಾಂಟ್ರಿಬ್ಯೂಷನ್ ತುಂಬ ಇದೆ. ಯಾಕಂದರೆ ಫಾರ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದರ್ ಇಸ್ ಎ ವುಮೆನ್ ಬಿಹೈಂಡ್ ಅಂತ ಹೇಳೋಕ್ಕೆ ಇದೇ ಸಾಕ್ಷಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ರವಿ ಬಸ್ರೂರ್ ಸರ್, ಹ್ಯಾಟ್ಸ್ ಆಫ್ ಟು ಯು. ಯಾಕಂದರೆ ವೆರಿ ಯಂಗ್ ಯು ಆರ್. ನಾನೇನೋ ಆ ಹೆಸರು ಕೇಳಿದಾಗ ಇದೆಲ್ಲ ಕೇಳಿದಾಗ ಏನೋ ಮೀಡಿಯಾ ನೋಡಿದಾಗ ವಯಸ್ಸಾಗಿರೋರು ಇರ್ಬೋದು, ಅಬೌ 50 ಇರ್ಬೋದು ಅಂತ, ಬಟ್ ಯು ಲುಕ್ ವೆರಿ ಯಂಗ್ ಆ್ಯಂಡ್ ಯಂಗ್ ಟ್ಯಾಲೆಂಟನ್ನು ನೀವು ಇವತ್ತು ಗುರುತಿಸಿ ನೀವು ಸಪೋರ್ಟ್ ನೀಡಿದ್ದೀರಂತ ಇಲ್ಲವ್ರು ಹೇಳ್ತಾನೆ ಇರ್ತಾರೆ. ತುಂಬ ನಿಮ್ಮ ಬಗ್ಗೆ ಹೇಳ್ತಾರೆ ಮತ್ತು ನಾವೆಲ್ಲರೂ ನಿಮ್ಮ ಬಿಗ್ ಫ್ಯಾನ್ಸ್ ಸರ್. ನನ್ನ ಮಗ ಅಂತೂ ನಿಮ್ಮ ಫ್ಯಾನಿಗೆ ಅವರು ಹೇಳ್ಕೊಂಡ್ರು. ಸೊ ನಮ್ಮ RVD ಕಾಲೇಜ್ ಟೀಮ್ ಎಲ್ಲರೂ ಬಂದಿದ್ದಾರೆ, ನಮ್ಮ ಸ್ನೇಹಿತರೆಲ್ಲರೂ ಬಂದಿದ್ದಾರೆ, ನಮ್ಮ ಹೆಣ್ಮಕ್ಳೆಲ್ಲ ಬಂದಿದ್ದಾರೆ. ಯಾಕಂದರೆ ದೇವ್ಗಿಲ್ ಜೊತೆಗೆ ಒಂದು ಫ್ಯಾಮಿಲಿ ರೀತಿಯಲ್ಲಿ ಎಲ್ಲರೂ ಪ್ರತಿ ಸರಿ ಅವರು ನಮ್ಮ ಎಲೆಕ್ಷನ್ಸ್ ಆಗಲಿ, ನಮ್ಮ ಮನೆಯಲ್ಲಿ ಒಂದು ಆ ಕಾರ್ಯಕ್ರಮ ಇರಲಿ, ನಮ್ಮ ಕ್ಷೇತ್ರದಲ್ಲಿರೋ ಕಾರ್ಯಕ್ರಮ ಇರಲಿ, ನಮ್ಮ ಜೊತೆಲೇ ಇರ್ತಾರೆ. ಸೊ ಅವ್ರಿಗೆಲ್ಲರೂ ಇವತ್ತು ಬಂದು ವಿಶ್ ಮಾಡ್ತಾ ಇದ್ದೀರಾ. ನನಗೆ ತುಂಬ ಖುಷಿ ಆಗುತ್ತೆ. ಈ 1-2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಲೆಟ್ us thank the creator in the creation. Thank you. Yes, also we have Mr. Nitish sir. Please welcome on the stage. Yes. ಒಂದು ಪ್ರೀತಿಯಿಂದ ಚಪ್ಪಾಳೆ ನಾನು ಇಡಬೇಕಾಗಿ ಕೇಳ್ಕೊಳ್ತಿದ್ದೀನಿ ಎಲ್ಲರೂ ಕೂಡ.
ರವಿ ಬಸ್ರೂರು ಸರ್, ನಿಮ್ಮ ಮ್ಯಾಜಿಕಲ್ ಕಂಪೋಸಿಷನ್ ಬಗ್ಗೆ ನೀವು ಆಲ್ರೆಡಿ ನಾವು ನೋಡಿದ್ವಿ. ಹಾಗೆ ಈ ಸಿನಿಮಾಗೂ ಕೂಡ ನಿಮ್ಮ ಸಂಗೀತದ ಕಾರಣದಿಂದಾಗಿ ಜನರು ಥಿಯೇಟರ್ಗೆ ಬರಲಿ, ಆ ಕಥೆಯ ಕಾರಣಕ್ಕಾಗಿ ಅವರ ಎಲ್ಲ ಆಕ್ಟಿಂಗ್ ಏನಿರಬಹುದು, ಈ ಸಿನಿಮಾ ಒಟ್ಟು ಗೆಲ್ಲಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಜೊತೆಗೆ ನಮ್ಮೆಲ್ಲರಿಗೂ ಗೊತ್ತು, ಎಷ್ಟೋ ಜನರನ್ನ ಥಿಯೇಟರ್ಗೆ ಕರ್ಕೊಂಡ್ಬರೋದ್ರಲ್ಲಿ ಮುಖ್ಯ ಪಾತ್ರ ವಹಿಸೋದೇ ಸಂಗೀತ ಅಂತ ಹೇಳ್ಬಿಟ್ಟು. ಸೊ ಆ ಮ್ಯೂಸಿಕ್ನ ಹಿಂದಿರುವಂತಹ ಶಕ್ತಿ ನಮ್ಮ ರವಿ ಬಸ್ರೂರು ಸರ್ಗೆ ಒಂದ್ಸತಿ ಪ್ರೀತಿಯ ಚಪ್ಪಾಳೆಗಳನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಸೊ ಹಾಗೆ ಈ ಸಿನಿಮಾದ ನಿರ್ದೇಶಕರಾಗಿರುವಂತಹ ತ್ರಿಕೋಟಿ ಸರ್, ಪ್ಲೀಸ್ ಸರ್, ಕಮ್ ಹಿಯರ್. ಯಾ